ಎಲ್ಲರಿಗೂ ನಮಸ್ಕಾರ. ಈಗ ನೀವು ಆಲ್ರೆಡಿ ಪಂಚಾಂಗ, ಜಾತಕ ಮತ್ತು ಪ್ರಶ್ನಾಶಾಸ್ತ್ರ, ವೇದಿಕ್ ಪ್ರಶ್ನಾಶಾಸ್ತ್ರ, ಹೊಂದಾಣಿಕೆ, ಪರಿಹಾರ, ತಾರಾಬಲ, ಜೈಮಿನಿ ಇದೆಷ್ಟೆಲ್ಲ ನೋಡ್ಕೊಂಡು ಬಂದಿದ್ದೀರಾ. ಎಲ್ಲ ವೀಡಿಯೋನ ನೋಡಿದ್ದೀರಾ ಅಂದ್ಕೊಳ್ತೀನಿ. ನೋಡಿಲ್ಲ ಅಂತಂದರೆ ಹೋಗಿ ನೋಡಿ. ಈಗ ನಾನು ನಿಮಗೆ ಸಂಖ್ಯಾಶಾಸ್ತ್ರದ ಅಪ್ಲಿಕೇಶನ್ ಯಾವ ರೀತಿ ಇದೆ, ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ವಿಚಾರ ಏನೆಲ್ಲ ಇದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಇದು ಬರೀ ಅಡ್ವಾನ್ಸ್ ಅಲ್ಲ, ಇದು ಮಾಸ್ಟರ್ ಅಡ್ವಾನ್ಸ್ ಅಂತಲೇ ಕರಿಬೋದು. ಆ ಲೆವೆಲಿಗೆ ಇದನ್ನು ಬಿಲ್ಡ್ ಮಾಡಿರೋವಂಥದ್ದು ಸಂಖ್ಯಾಶಾಸ್ತ್ರ. ಅಷ್ಟು ಡೀಪಾಗಿ ಇದರೊಳಗೆ ಇದೆ ಮತ್ತು ಇನ್ನೂ ಡೀಪಾಗಿ ವಿಚಾರಗಳು ಇದರೊಳಗೆ ಬರುತ್ತೆ. ಮುಂದೆ ಫ್ಯೂಚರ್ ಇದೆಲ್ಲ ಅಪ್ಡೇಟ್ ಆಗ್ತಾನೆ ಇರುತ್ತೆ. ಯಾರೆಲ್ಲ ಇದನ್ನು ತೊಗೊಂಡು ಇದೆಲ್ಲ ಸಪ್ರೇಟ್ ಚಾರ್ಜಸ್ ಇರುತ್ತೆ. ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ, ತಾರಾಬಲಕ್ಕೆ ಸಂಬಂಧಪಟ್ಟಂಗೆ ಇದೆಲ್ಲ ಸಪ್ರೇಟ್ ಚಾರ್ಜಸ್ ಇರುವಂಥ ಒಂದು ಅಪ್ಲಿಕೇಶನ್ ಅಂದ್ಕೊಳ್ಳಿ. ಇದರೊಳಗೆ ನೀವು ಇದನ್ನು ಬೇಕು ಅಂತಂದರೆ ಇದು ಎಕ್ಸ್ಟ್ರಾ ಅಮೌಂಟನ್ನು ಕೊಟ್ಟು ನೀವು ಇದನ್ನು ಪರ್ಚೇಸ್ ಮಾಡಬೇಕಾಗತ್ತೆ. ಇದ್ರ ಜೊತೆಗೆ ಬರೋಲ್ಲ. ನೀವು ಯಾರೆಲ್ಲ ಪರ್ಚೇಸ್ ಮಾಡ್ತೀರಾ ಇವಾಗ ಈ ಒಂದು ಬೃಹಸ್ಪತಿ ಗುರುಕುಲ ಆಸ್ಟ್ರಾಲಜಿ ಆ್ಯಪನ್ನು, ಇವ್ರಿಗೆ ಏನೆಲ್ಲ ಬರುತ್ತಪ್ಪ ಅಂತಂದರೆ, ಯಾವ್ಯಾವ ಸೆಕ್ಷನ್ ಓಪನ್ ಆಗುತ್ತಪ್ಪ ಅಂತಂದರೆ, ನಿಮಗೆ ಪಂಚಾಂಗ ಸೆಕ್ಷನ್ ಓಪನ್ ಆಗುತ್ತೆ, ಜಾತಕ ಓಪನ್ ಆಗುತ್ತೆ, ಪ್ರಶ್ನಾಶಾಸ್ತ್ರ ಓಪನ್ ಆಗುತ್ತೆ, ವೇದಿಕ್ ಪ್ರಶ್ನಾಶಾಸ್ತ್ರ ಓಪನ್ ಆಗುತ್ತೆ, ಮತ್ತು ನಿಮಗೆ ಹೊಂದಾಣಿಕೆ ಓಪನ್ ಆಗುತ್ತೆ, ಮತ್ತು ಪರಿಹಾರ ಓಪನ್ ಆಗುತ್ತೆ. ಇದಿಷ್ಟಕ್ಕೂ ಸೇರಿ ಬೇರೆ ರೇಟ್ ಇರುತ್ತೆ. 1 ವರ್ಷಕ್ಕೆ ಸಬ್ಸ್ಕ್ರಿಪ್ಷನ್ಸ್ ಇರುತ್ತೆ. ಅದನ್ನು ನೀವು ತೊಗೋಬೇಕಾಗತ್ತೆ. ಮತ್ತು ಇಯರ್ಲಿ ನೀವು ಅದನ್ನು ರಿನ್ಯೂವಲ್ ಮಾಡ್ಕೋಬೇಕಾಗತ್ತೆ. ನಿಮಗೆ ಅದೇ ಥರನೇ ಸಂಖ್ಯಾಶಾಸ್ತ್ರ ಆಗಿರ್ಬೋದು, ತಾರಾಬಲ ಆಗಿರ್ಬೋದು, ಜೈಮಿನಿ ಆಗಿರ್ಬೋದು, ಜಾಮಕೋಲ್ ಆಗಿರ್ಬೋದು, ಅಥವಾ ನೆಕ್ಸ್ಟ್ ಬರುವಂಥ ಯಾವುದೇ ಫೀಚರ್ಸ್ಗಳಾಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂಥ ಸೆಕ್ಷನ್ನ ನೀವು ಆ್ಯಕ್ಟಿವೇಟ್ ಮಾಡ್ಕೋಬೇಕು ಅಂತಂದರೆ ಸಪ್ರೇಟ್ ಚಾರ್ಜಸ್ ಇರುತ್ತೆ. ಹಾಗಾಗಿ ಅದನ್ನು ನೀವು ಪರ್ಚೇಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇವಾಗ ನಾನು ಇದನ್ನೇ ಬೇಕಾದ್ರೆ ಬೇರೆ ಆ್ಯಪ್ ಮಾಡ್ಬೋದು. ಬೇರೆ ಆ್ಯಪ್ ಮಾಡಿಬಿಟ್ಟು ನಾನು ಆ್ಯಪ್ ಮಾಡಿ ಅದರೊಳಗೆ ನೀವು ಹಣನ ಸಂಪಾದನೆ ಮಾಡ್ಬೋದು, ಅದೊಂದು ದುಡ್ಡು ತಗೋಬೋದು. ಆದರೆ ನನ್ನ ಉದ್ದೇಶ ಏನಪ್ಪ ಅಂತಂದರೆ, ಒಂದೇ ಆ್ಯಪಲ್ಲಿ ಎಲ್ಲ ವಿಚಾರನೂ ಬರಬೇಕು. ಈ ಒಂದು ಆ್ಯಪ್ ಓಪನ್ ಮಾಡಿದ್ರೆ ನಿಮಗೆ ಎಲ್ಲ ವಿಚಾರಗಳು ಸಿಗಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಈ ಆ್ಯಪನ್ನು ಬಿಲ್ಡ್ ಮಾಡ್ತಿರೋವಂಥದ್ದು. ಇದು ನಿಮಗೆಲ್ಲರಿಗೂ ಉಪಯೋಗ ಆಗುತ್ತೆ. ಯಾಕಂದರೆ ಇದರೊಳಗೆ ಫಲಜ್ಯೋತಿಷನ ಆ್ಯಡ್ ಮಾಡಿದ್ದೀವಿ. ಫಲಜ್ಯೋತಿಷ್ಯ ನಿಮಗೆ ಹೆಲ್ಪ್ ಮಾಡುತ್ತೆ. ಪ್ರತಿಯೊಂದಕ್ಕೂ ನಿಮಗೆ ಫಲಜ್ಯೋತಿಷ್ಯ ಬರುತ್ತೆ, ಡೀಟೇಲ್ ಬರುತ್ತೆ. ತಾರಾಬಲ ಅನ್ನೋದು ಒಂದು ಯೂನಿಕ್ ಸಬ್ಜೆಕ್ಟ್ ಇದರೊಳಗೆ ಇದೆ. ನಿಮಗೆ ಹೊಂದಾಣಿಕೆಗೆ ಸಂಬಂಧಪಟ್ಟಿದ್ದು ಒಂದು ಯೂನಿಕ್ ಸಬ್ಜೆಕ್ಟ್ ಇದೆ. ಪ್ರತಿಯೊಂದು ಯೂನಿಕ್ ಆಗಿ ಇದೆ ಇದರೊಳಗೆ. ಓಕೆನಾ. ಎಲ್ಲದೂ ಹೊಸ ಹೊಸ ವಿಚಾರಗಳು ಇದರೊಳಗೆ ಆ್ಯಡ್ ಮಾಡಿದ್ದೀನಿ. ನಿಮ್ಮೊಂದು ಜಾತಕ ಹಾಕಿದ ತಕ್ಷಣ ನಿಮಗೆ ಕುಬೇರ ನಕ್ಷತ್ರ ಯಾವುದು, ಮತ್ತು ಅದೃಷ್ಟ ನಕ್ಷತ್ರ ಯಾವುದು, ದುರದೃಷ್ಟ ನಕ್ಷತ್ರ, ಎಲ್ಲದೂ ಡೀಟೇಲಾಗಿ ಬಂದುಬಿಡುತ್ತೆ. ಇನ್ನೂ ವಿಚಾರಗಳೊಳಗೆ ಆ್ಯಡ್ ಮಾಡೋದು ಇನ್ನೂ ಬರೋದಿದೆ. ಇಷ್ಟೆಲ್ಲ ವಿಚಾರ ಈ ಆ್ಯಪಲ್ಲಿ ಇದೆ. ಹಾಗಾಗಿ ನಿಮಗೆ ಈ ಆ್ಯಪಿಗೆ ಕೊಡುವಂಥ ಬೆಲೆ ಏನಿದೆಯಲ್ಲ, ಅಮೌಂಟ್ ಏನಿದೆಯಲ್ಲ, ಅದು ತುಂಬ ತುಂಬ ಕಡಿಮೆ ಅಮೌಂಟ್. ಓಕೆನಾ. ಆ ಅಮೌಂಟನ್ನು ನೀವು ಆರಾಮಾಗಿ ಕೊಟ್ಟು ಇದನ್ನು ತೊಗೋಬೋದು, ಪರ್ಚೇಸ್ ಮಾಡ್ಕೋಬೋದು. ಇದರಿಂದ ನೀವು 10ರಷ್ಟು ನೀವು ಹಣನ ಸಂಪಾದನೆ ಮಾಡೇ ಮಾಡ್ತೀರಾ. ಓಕೆ. ನೀವು ಯಾರೋ ಒಬ್ಬರು ಒಂದು ನ್ಯೂಮರಾಲಜಿ ಕನ್ಸಲ್ಟೇಷನ್ ತೊಗೊತಾರೆ ಅಂತಂದರೆ ಮಿನಿಮಮ್ ₹3,000 ₹5,000 ಇಲ್ದಲೆ ಕನ್ಸಲ್ಟೇಷನ್ ತೊಗೊಳಲ್ಲ. ಓಕೆ. ಯಾರೋ ಒಬ್ಬರು ಅಸ್ಟ್ರಾಲಜಿ ಡೀಟೇಲ್ಸ್ಗೆ ಒಂದು ಕನ್ಸಲ್ಟೇಷನ್ ತೊಗೊತಾರೆ ಅಂತಂದರೆ ಅಸ್ಟ್ರಾಲಜರು 1,500ಕ್ಕೆ ಸಂಬಂಧಪಟ್ಟಂಗೆ ಅವ್ರು ತೊಗೊಳ್ಳೋದಿಲ್ಲ. ಪರಿಹಾರ ಅಂತ ಏನಾದ್ರು ಬಂತು ಅಂತಂದರೆ ಮಿನಿಮಮ್ 10,000 5,000 ಗಟ್ಟಲೆ ನೀವು ಪರಿಹಾರ ಕಡಿಮೆ ಅಂತೂ ಮಾಡೋದಿಲ್ಲ. ಓಕೆ. ಇದೆಲ್ಲದೂ ಕೂಡ ನಿಮಗೆ ಬೇಕಾಗುತ್ತೆ. ಆ ರೀತಿ ಪರಿಹಾರಗಳಿಗೋಸ್ಕರ ತಾರಾಬಲ ಆಗಿರ್ಬೋದು, ಪರಿಹಾರ ಸೆಕ್ಷನ್ ಆಗಿರ್ಬೋದು, ಸಂಖ್ಯಾಶಾಸ್ತ್ರದಾಗಿರ್ಬೋದು, KP ಸಂಬಂಧಪಟ್ಟಿದ್ದಾಗಿರ್ಬೋದು, ಎಲ್ಲದೂ ಕೂಡ ನಿಮ್ಗೆ ಉಪಯೋಗ ಆಗುತ್ತೆ. ನಮಗೆ ಕೊಡೋದು ಸಣ್ಣ ಅಮೌಂಟು, ಬಟ್ ಆದರೆ ನೀವು ಇದರಿಂದ ಪಡ್ಕೊಳ್ಳೋದು, ಸಂಪಾದನೆ ಮಾಡೋದು ತುಂಬ ದೊಡ್ಡ ದೊಡ್ಡ ಅಮೌಂಟನ್ನ ನೀವು ಪಡ್ಕೊತೀರಾ. ಈಸಿಯಾಗಿ ನೀವು ಹಣನ ಸಂಪಾದನೆ ಮಾಡ್ತೀರಾ. ನೀಟಾಗಿ ಪ್ರೊಡಕ್ಷನ್ಸನ್ನು ಮಾಡ್ತೀರಾ. ನಿಮಗೊಂದು ಟೂಲ್ ಸಿಕ್ದಂಗೆ ಆಗುತ್ತೆ. ಓಕೆನಾ. ಕೆಲವರು ಬರ್ದು ಹೇಳೋರು ಇರ್ತಾರೆ, ಕೆಲವರಿಗೆ ಕ್ಯಾಲ್ಕುಲೇಷನ್ ಬರೋಲ್ಲ. ಬಟ್ ಈ ಒಂದು ಆ್ಯಪ್ ಇಟ್ಕೊಂಡ್ರೆ ನೀವು 100% ನೀವು ಒಳ್ಳೆ ಅಸ್ಟ್ರಾಲಜರ್ ಆಗ್ಬೋದು. ಓಕೆನಾ. ನೀವು ಒಂದು ಒಳ್ಳೆ ಪ್ರೊಫೆಷನಲ್ ಅಸ್ಟ್ರಾಲಜರ್ ಆಗಬೇಕು, ನನಗೆ ತುಂಬ ಜನ ಕ್ಲೈಂಟ್ ಬರ್ತಾರೆ, ನನಗಿದು ಉಪಯೋಗ ಆಗುತ್ತೆ ಅಂತಂದರೆ ಈ ಒಂದು ಆ್ಯಪನ್ನು ತಗೊಳ್ಳಿ. ನಿಮ್ಗೆ ಖಂಡಿತ ಉಪಯೋಗ ನಿಮಗೆ ಇದು ಆಗೇ ಆಗುತ್ತೆ. ಓಕೆನಾ. ಇವಾಗ ಸಂಖ್ಯಾಶಾಸ್ತ್ರಕ್ಕೆ ಹೋಗೋಣ. ಸಂಖ್ಯಾಶಾಸ್ತ್ರನ ಓಪನ್ ಮಾಡ್ತಿದ್ದಂಗೆ ನಿಮಗೆ ಈ ಥರ ಫ್ರಂಟ್ ಪೇಜ್ ಬರುತ್ತೆ. ಇಲ್ಲಿ ನಿಮ್ಮ ಫುಲ್ಲು ನೇಮನ್ನು ಹಾಕಿ. ಇವಾಗ ಜಸ್ಟ್ ನಾನು ಇಲ್ಲಿ ನಿಮಗೆ ಮಂಜುನಾಥ್ ಅಂತ ನನ್ನ ಹೆಸರು ಹಾಕ್ತೀನಿ. ಓಕೆನಾ. ಇಲ್ಲಿ ಡೇಟ್ ಆಫ್ ಬರ್ತ್ ಜಸ್ಟ್ ಇವಾಗ ಈ ವರ್ಷದ ಒಂದು ಡೇಟ್ ಆಫ್ ಬರ್ತ್ ಹಾಕೋಣ. 2026. ಓಕೆನಾ. ಜಸ್ಟ್ ಇದನ್ನು ಹಾಕಿ ಇಲ್ಲಿ ಫೋನ್ ನಂಬರನ್ನ, ನನ್ನದೇ ಫೋನ್ ನಂಬರನ್ನ ಹಾಕ್ತೀನಿ. 7829348622 ಈ ನಂಬರನ್ನು ಹಾಕ್ತಾಯಿದ್ದೀನಿ. ಇವಾಗ ಇಲ್ಲಿ ನೀವು ಜಿಮೇಲ್ ಅಡ್ರೆಸ್ಸು ಕೂಡ ಹಾಕ್ಬೋದು. ನೋಡಿ, ಬರೀ ನಿಮ್ಮ ಹೆಸರು ಮೇಲೆ ನಿಮಗಿಲ್ಲಿ ಮೇಲ್ಗಡೆನೇ ತೋರಿಸುತ್ತೆ. ಆ ನ್ಯೂಮರಾಲಜಿ ಮೇಲ್ಗಡೆ ನೋಡಿ 32 ಅಂತ ಬಂದಿದೆ. ಟೋಟಲ್ ನಂಬರ್ 5 ಅಂತ ಬಂದಿದೆ. ನೀವು ಇಲ್ಲಿ ಹೆಸರು ಹಾಕ್ತಿದ್ದಂಗೆ ಅಲ್ಲಿ ಟೋಟಲ್ ಮಾಡಿ ತೋರಿಸ್ಬಿಡುತ್ತೆ. ಓಕೆನಾ. ಅಂದರೆ ಇದನ್ನು ಯೋಚನೆ ಮಾಡಿ, ಇದು ಅಡ್ವಾನ್ಸ್ ಅಲ್ಲ, ಮಾಸ್ಟರ್ ಅಡ್ವಾನ್ಸ್ ಲೆವೆಲಿಗೆ ಇದು ನ್ಯೂಮರಾಲಜಿ ಆ್ಯಪನ್ನು ಮಾಡಿದ್ದೀನಿ ಕೂಡ, ಆಲ್ರೆಡಿ ಆಗಿದೆ. ಇನ್ನೂ ಕೆಲವೊಂದು ಫೀಚರ್ಸ್ಗಳು ಇದರೊಳಗೆ ಆ್ಯಡ್ ಮಾಡೋದಿದೆ. 100% ಎಲ್ಲ ಕಡೆ ನಾರ್ತಲ್ಲಾಗಿರಲಿ, ಸೌತಲ್ಲಾಗಿರಲಿ, ಬೇರೆ ಯಾರೇ ಯೂಸ್ ಮಾಡ್ತಿರಲಿ ಆ ಪ್ರೊಡಕ್ಷನ್ಸ್ ಇದರೊಳಗೆ ಬರುತ್ತೆ. ನಿಮಗೆಲ್ಲರೂ ಅದನ್ನು ಉಪಯೋಗಿಸ್ತೀರಾ. ತುಂಬ ಅಕ್ಯುರೇಸಿ ಬರುವಂಥ ಪ್ರೊಡಕ್ಷನ್ಸ್ಗಳನ್ನ ಇದರೊಳಗೆ ಆ್ಯಡ್ ಮಾಡ್ತಾಯಿದ್ದೀನಿ.
ಈಗ ನೆಕ್ಸ್ಟು ನಿಮಗೆ ಇದೆಲ್ಲ ಆದ ನಂತರ ಫಿಲಪ್ ಮಾಡಿ ನಿಮ್ಮ ಜಿಮೇಲ್ ಅಡ್ರೆಸ್ಸು ಕೂಡ ಹಾಕಿ ಇದ್ರ ಮೇಲೂ ಕೂಡ ನಿಮಗೆ ಪಿರಮಿಡ್ ನಂಬರ್ ಎಲ್ಲ ಬರುತ್ತೆ, ಎಷ್ಟು ಟೋಟಲ್ ನಂಬರ್ ಎಲ್ಲ ಬರುತ್ತೆ ತಿಳಿಸ್ಕೊಡುತ್ತೆ. ವೆಹಿಕಲ್ ನಂಬರ್ ಕೂಡ ಬರುತ್ತೆ. ಇದರೊಳಗೆ ಒಳಗಡೆ ತೋರಿಸ್ತೀನಿ, ನೀವು ನೋಡಿದ್ರೆ ಇನ್ನೂ ಶಾಕ್ ಆಗ್ತೀರ, ಅಷ್ಟು ವಿಚಾರಗಳು ಇದರೊಳಗಿದೆ. ನೆಕ್ಸ್ಟು ನಿಮಗೆ ಅನಲೈಸ್ ಅಂತ ಕೊಡ್ತೀನಿ. ಇದರೊಳಗೆ ನೋಡಿ ಬಂತು, ಈ ರೀತಿ ನಿಮಗೆ ತೋರಿಸುತ್ತೆ. ಇಲ್ಲಿ ಡೇಟ್ ಆಫ್ ಬರ್ತ್ ಅಂತ ಏನಿದೆಯಲ್ಲ, ಡೇಟ್ ಆಫ್ ಬರ್ತ್ ಅಂತ ಏನಿದೆಯಲ್ಲ, ಇಲ್ಲಿ ನೀವು ನೋಡ್ಬೋದು 1/1/2026 ಇದೆ. ಇದಕ್ಕೆ ಸಂಬಂಧಪಟ್ಟಂಥ ಫಿಸಿಕ್ ನಂಬರ್ ಏನು, ಡಿಸ್ಟಿನಿ ನಂಬರ್ ಏನು ಮತ್ತು ಸೋಲ್ ನಂಬರ್ ಏನು. ಈ ಸೋಲ್ ನಂಬರ್ ಎಲ್ಲ ಯಾವ ರೀತಿ ಬರುತ್ತೆ, ನೀವು ಆಲ್ರೆಡಿ ಯಾರೆಲ್ಲ ಒಂದು ನ್ಯೂಮರಾಲಜಿ ಕಲ್ತಿದ್ದೀರಾ ನಿಮಗೆ ಇದು ಗೊತ್ತಿರುತ್ತೆ. ಸೋಲ್ ನಂಬರ್ ಅಂದರೆ ಏನು ಎತ್ತ ಅಂತೆಲ್ಲ ನೀವು ನೋಡ್ಕೋಬೋದು. ಮತ್ತು ಇಲ್ಲಿ ಕಾಂಪೌಂಡ್ ನಂಬರ್ ಯಾವುದು ಅಂದರೆ ಇಷ್ಟು ಡೇಟನ್ನು ಕೂಡಿಸಿದ್ರೆ ಒಂದು ಕಾಂಪೌಂಡ್ ನಂಬರ್ ಬರುತ್ತೆ, ಅದನ್ನು ಕಾಂಪೌಂಡ್ ನಂಬರ್ ಅಂತ ಕರಿತೀವಿ. ನೆಕ್ಸ್ಟ್ ಬರುವಂಥದ್ದು ಕುವಾ ನಂಬರು. ಈ ಕುವಾ ನಂಬರ್ ಹೇಗೆ ಬರುತ್ತಪ್ಪ ಅಂತಂದರೆ ಮೇಲಿಗೂ ಮತ್ತು ಫೀಮೇಲಿಗೂ ಸ್ವಲ್ಪ ಡಿಫ್ರೆಂಟ್ ಕ್ಯಾಲ್ಕುಲೇಷನಲ್ಲಿ ಈ ಒಂದು ಕುವಾ ನಂಬರ್ ಬರುತ್ತೆ. ಅದಕ್ಕೆ ಅಲ್ಲಿ ಎಂಟ್ರಿ ಮಾಡಬೇಕಾದ್ರೆ ಮೇಲು ಫೀಮೇಲು ಕರೆಕ್ಟಾಗಿ ಮೆನ್ಷನ್ ಮಾಡಿ ಹಾಕಿ, ಇಲ್ಲಾಂತಂದರೆ ಕುವಾ ನಂಬರ್ ತಪ್ಪಾಗ್ಬಿಡುತ್ತೆ. ಇಲ್ಲಿ ಸ್ಟಾರ್ ರೇಟಿಂಗ್ ಕೊಟ್ಟಿದ್ದೀವಿ. ಈ ಸ್ಟಾರ್ ರೇಟಿಂಗ್ ಯಾವ ರೀತಿ ಬರುತ್ತಪ್ಪ ಅಂತ ಅಂದರೆ, ನಿಮ್ಮ ಒಂದು ಫಿಸಿಕ್ ನಂಬರು ಮತ್ತು ಡಿಸ್ಟಿನಿ ನಂಬರಿಗೂ ಇದು ಕರೆಕ್ಟಾಗಿ ಮ್ಯಾಚ್ ಇದೆಯಾ, ಒಳ್ಳೆ ಸೂಪರ್ ಆಗಿರುವಂಥ ಒಂದು ಕಾಂಬಿನೇಷನ್ನ ನಿಮ್ಮದು ಅನ್ನೋದ್ರ ಮೇಲೆ ಇದು ಸ್ಟಾರ್ ರೇಟಿಂಗ್ ಬರುತ್ತೆ. ಇಲ್ಲೇನಾದರೂ 1, 8 ಬಂತು ಅಂತ ಬಂದಾಗ ಸ್ಟಾರ್ ತುಂಬ ಕಡಿಮೆ ಬರುತ್ತೆ. ಬರೀ ಒಂದೇ ಒಂದು ಸ್ಟಾರ್ ಬರ್ಬೋದು, ಅಥವಾ ಅದರೊಳಗೆ ಅರ್ಧ ಸ್ಟಾರ್ ಮಾತ್ರನೇ ಬರ್ಬೋದು. ಈ ರೀತಿ ಇದನ್ನು ಇಂಪ್ಲಿಮೆಂಟ್ ಮಾಡಿರುವಂಥದ್ದು. ಅದಕ್ಕೆ ಆದಂಥ ಕೆಲವೊಂದು ಕ್ಯಾಲ್ಕುಲೇಷನ್ಸ್ಗಳೆಲ್ಲ ಕೊಟ್ಟು ಇದನ್ನು ಇಂಪ್ಲಿಮೆಂಟ್ ಮಾಡಿರುವಂಥದ್ದು. ಮತ್ತು ನಿಮಗೆ ಲಕ್ಕಿ ನಂಬರ್ ಆಗಿರ್ಬೋದು, ಅನ್ಫೇವರಬಲ್ ನಂಬರ್ ಆಗಿರ್ಬೋದು ಹೇಗೆ ಬರ್ತಿದೆ. ಇವಾಗ ನೋಡಿ, ಲಕ್ಕಿ ನಂಬರ್ ಬಂದು ಈ ಒಂದು ಡೇಟ್ ಅಂದರೆ ನೀವು ಹುಟ್ಟಿರುವಂಥ ಡೇಟು ಮತ್ತು ಡಿಸ್ಟಿನಿ ನಂಬರು ಅಂದರೆ ಫಿಸಿಕ್ ನಂಬರು ಡಿಸ್ಟಿನಿ ನಂಬರಿಗೂ ಎರಡಕ್ಕೂ ಮ್ಯಾಚ್ ಆಗುವಂಥ ಒಂದು ಲಕ್ಕಿ ನಂಬರ್ನ ಮಾತ್ರ ಇಲ್ಲಿ ಕೊಟ್ಟಿರುವಂಥದ್ದು. ಅನ್ಫೇವರಬಲ್ ನಂಬರ್ನೂ ಕೂಡ ಇಲ್ಲಿ ಕೊಟ್ಟಿದ್ದೀವಿ, ಮತ್ತು ನ್ಯೂಟ್ರಲ್ ನಂಬರ್ಗಳನ್ನ ಕೊಟ್ಟಿದ್ದೀನಿ. ಅದೇ ರೀತಿ ಕಲರು ಕೂಡ ಓಕೆ, ಇಲ್ಲಿ ಫೇವರಬಲ್ ಕಲರು, ಅನ್ಫೇವರಬಲ್ ಕಲರು ಮತ್ತು ನ್ಯೂಟ್ರಲ್ ಕಲರು ಕೂಡ ಇದರೊಳಗೆ ಆ್ಯಡ್ ಮಾಡಿದ್ದೀನಿ. ಈ ರೀತಿ 3 ವಿಚಾರನೂ ಯಾವ ಆ್ಯಪಲ್ಲೂ ಇನ್ನೂ ಕೊಟ್ಟಿಲ್ಲ, ಯಾರೂ ಇನ್ನೂ ಬಂದಿಲ್ಲ, ಯಾವ ಆ್ಯಪಲ್ಲೂ ಕೂಡ ಬಂದಿಲ್ಲ. ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಇದು ಉಪಯೋಗ ಆಗುತ್ತೆ. ಮತ್ತು ಇಷ್ಟು ತುಂಬ ಅಕ್ಯುರೇಸಿ ಆಗಿದೆ ಅದು, ಓಕೆನಾ. ಸುಮ್ಮನೆ ಇವಾಗ ಏನು ಬೇಕೋ ಕೊಡಬೇಕಂತ ಕೊಟ್ಟಿಲ್ಲ, ಇದನ್ನು ತುಂಬ ಅಕ್ಯುರೇಸ್ ಆಗಿ ಎಲ್ಲ ಕಡೆ ಯೂಸ್ ಮಾಡುವಂಥ ಒಂದು ವಿಚಾರಗಳು ಕೊಟ್ಟಿದ್ದೀವಿ. ಮತ್ತು ನನ್ನದೇ ಆದಂಥ ಕೆಲವೊಂದು ಯೂನಿಕ್ ವಿಚಾರಗಳನ್ನು ಇದರೊಳಗೆ ಹಾಕಿದ್ದೀವಿ. ಇದರೊಳಗೆ ನ್ಯೂಮರಾಲಜಿ ನಾನು ಹೇಳಿದ್ನಲ್ಲ ನಿಮಗೆ, ಇದೊಂದು ಮಾಸ್ಟರ್ ಅಡ್ವಾನ್ಸ್ ಲೆವೆಲಲ್ಲಿ ಇರುವಂಥ ನ್ಯೂಮರಾಲಜಿ ಆ್ಯಪ್ ಆಗುತ್ತೆ ಮುಂದಕ್ಕೆ. ಇದರೊಳಗೆ ನೋಡ್ಬೋದು. ನೆಕ್ಸ್ಟು ನಿಮಗೆ ಇಯರ್, ಮಂತ್, ಡೇಟ್ ಪ್ರಿಡಿಕ್ಷನ್ಸ್ ಅಂತ ಕೊಟ್ಟಿದ್ದೀವಿ. ಅಂದರೆ ಇಲ್ಲಿ ನಿಮಗೆ ಪರ್ಸ್ನಲ್ ಇಯರ್ ಯಾವ್ದು ಬಂದಿದೆ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಮೇಲೆ, ಮತ್ತು ಅದೇ ರೀತಿ ಪರ್ಸ್ನಲ್ ಮಂತ್ ಯಾವುದು ಮತ್ತು ಪರ್ಸ್ನಲ್ ಡೇ ಯಾವುದು, ಇಷ್ಟನ್ನು ಕೂಡ ನಿಮಗೆ ಇದರೊಳಗೆ ಬರುತ್ತೆ. ನೆಕ್ಸ್ಟ್ ನಿಮಗೆ ಇಲ್ಲಿ ಲೂಸೋ ಗ್ರೇಡ್ ಇದೆ. ಲೂಸೋ ಗ್ರೇಡು ನಿಮಗೆ ನೋಡ್ತಾ ಇದ್ದೀರಿ, ಇದರೊಳಗೆ ಮಿಸ್ಸಿಂಗ್ ನಂಬರ್ ಏನೇನಿದೆ. ಮತ್ತು ಅದೇ ಥರ ವೇದಿಕ್ ಗ್ರೀಡು ಕೂಡ ಇದೆ. ಇದೇ ರೀತಿ ನಿಮಗೆ ಇಲ್ಲಿ ಮಿಸ್ಸಿಂಗ್ ನಂಬರನ್ನು ಮುಟ್ಟಿದ ತಕ್ಷಣ ಪ್ರೊಡಕ್ಷನ್ಸ್ ಎಲ್ಲ ಬರುತ್ತೆ. ಮತ್ತು ವೇದಿಕ್ ಗ್ರೀಡಲ್ಲೂ ಕೂಡ ನಿಮಗೆ ಮುಟ್ಟಿದ ತಕ್ಷಣ ಪ್ರೊಡಕ್ಷನ್ಸ್ಗಳೆಲ್ಲ ಬರುತ್ತೆ. ಮತ್ತು ಇಲ್ಲಿ ಯೋಗಗಳೆಲ್ಲ ಕೂಡ ಆ್ಯಡ್ ಮಾಡೋದಿದೆ, ಎಲ್ಲದೂ ಕೂಡ ಬರುತ್ತೆ ನಿಮಗೆ. ಮತ್ತು ಡೇಟ್ ಆಫ್ ಬರ್ತ್ ಪಿರಮಿಡ್ ನಂಬರು ಕೂಡ ಬರುತ್ತೆ. ಮತ್ತು ಇಲ್ಲಿ ನಿಮಗೆ ಪ್ರೊನಾಲಜಿ ಹಾಗೂ ಗ್ರಾಫಾಲಜಿನೂ ಕೂಡ ಇದರೊಳಗೆ ಆ್ಯಡ್ ಮಾಡಲಾಗಿದೆ, ಅದು ಕೂಡ ನಿಮಗೆ ಸಿಗುತ್ತೆ. ಓಕೆನಾ. ಇಷ್ಟು ಡೀಟೇಲಿಂಗ್ ಇರೋವಂಥ ಒಂದು ನ್ಯೂಮರಾಲಜಿ ಆ್ಯಪು ಇದುವರೆಗೂ ಬಂದಿಲ್ಲ, ಓಕೆನಾ. ಯಾವ ಆ್ಯಪಲ್ಲೂ ಕೂಡ ಇಲ್ಲ. ಇನ್ನೂ ಡೀಟೇಲಾಗಿ ಒಳಗಡೆ ಹೋಗ್ತಾ ನಿಮ್ಗೆ ಇನ್ನೂ ಸಿಗುತ್ತೆ. ಹಾಗಾಗಿ ಇದಕ್ಕೆ ಸಪ್ರೇಟ್ ಆದಂಥ ಚಾರ್ಜಸ್ ಇರುತ್ತೆ. ಹಾಗೆ ನೀವು ಇದನ್ನು ಸಪ್ರೇಟಾಗಿ ನೀವು ತೊಗೋಬೇಕಾಗುತ್ತೆ. ನೆಕ್ಸ್ಟ್ ಬಂದಾಗ ನೇಮ್ ಅನಲೈಸ್ ಇರುತ್ತೆ ನೋಡಿ. ನೇಮ್ ಅನಲೈಸ್ಗೆ ಬಂದಾಗ ನಿಮಗೆ ಎಲ್ಲದೂ ಕೂಡ ಯೂನಿಕ್ ಆಗಿದೆ, ಓಕೆನಾ. ತುಂಬ ಯೂನಿಕಾಗಿ ಮಾಡಿರೋವಂಥದ್ದು. ಸುಮ್ಮನೆ ಜಸ್ಟ್ ಈ ನೇಮಿಗೆ ಮಾತ್ರ ತೋರಿಸ್ತಿದೆಯಾ ಅಂತ ಕೇಳಿದ್ರೆ ಇಲ್ಲ. ಇದು ಈ ಸ್ಟಾರ್ ರೇಟಿಂಗ್ ಎಲ್ಲದೂ ಕೂಡ ಇದು ಡಿಫ್ರೆಂಟಾಗಿ ಇರುವಂಥದ್ದು. ಇದು ಯಾವ ರೀತಿ ತೋರಿಸುತ್ತೆ ಏನು ಅನ್ನೋದೆಲ್ಲ ಆ್ಯಪ್ ತೊಗೊಂಡವ್ರಿಗೆ ಮಾತ್ರ ಅದನ್ನು ತಿಳಿಸ್ಕೊಡ್ತೀವಿ. ಅದೇ ರೀತಿ ಇಲ್ಲಿ ಚಾರ್ಡಿಯನ್ ಪ್ರಕಾರ ನೇಮ್ ಟೋಟಲ್ ಯಾವ ರೀತಿ ಬರುತ್ತೆ, ಮತ್ತು ಪೈಥಾನ್ ಪ್ರಕಾರನೂ ಯಾವ ರೀತಿ ಬರುತ್ತೆ, ಪೈಥಾಗಾರನ್ ಪ್ರಕಾರನೂ ಕೂಡ ಯಾವ ರೀತಿ ಬರುತ್ತೆ ಅನ್ನೋದನ್ನು ನಿಮಗೆ ತೋರಿಸಿದ್ದೀನಿ. ಇಲ್ಲಿ ಎರಡನ್ನೂ ಚೇಂಜ್ ಮಾಡ್ಕೊಂಡು ನೀವು ನೋಡ್ಬೋದು. ಸುಮಾರು ಜನ ಚಾರ್ಡಿಯನು ಮತ್ತು ಪೈಥಾಗಾರನ್ ಇವೆರಡನ್ನೂ ಯೂಸ್ ಮಾಡ್ಕೊಂಡು ಕೂಡ ಚೆಕ್ ಮಾಡ್ತಾರೆ. ಹಾಗಾಗಿ ನೀವು ಈ ಆಪ್ಷನ್ಸು ಕೂಡ ಇದೆ. ಚಾರ್ಡಿಯನ್ನೇ ಸುಮಾರು ಜನ ಎಲ್ಲರೂ ಯೂಸ್ ಮಾಡೋದು, ಹಾಗಾಗಿ ಚಾರ್ಡಿಯನ್ನಲ್ಲೇ ಇದು ಲಾಕ್ ಆಗಿರುತ್ತೆ. ನೀವು ಎರಡನ್ನೂ ಚೇಂಜ್ ಮಾಡ್ಕೊಂಡು ನೋಡ್ಬೋದು. ಮತ್ತು ಇಲ್ಲೂ ಕೂಡ ಸ್ಟಾರ್ ರೇಟಿಂಗ್ ಎಲ್ಲ ಇದೆ. ಸ್ಟಾರ್ ರೇಟಿಂಗ್ ಎಲ್ಲ ಹೇಗೆ ಬರುತ್ತೆ ಏನೋದೆಲ್ಲ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಈ ಆ್ಯಪನ್ನ ತೊಗೋಬೇಕಾದ್ರೆ, ಅಥವಾ ನಾನು ತರಗತಿ ಮಾಡಿದಾಗ ನಿಮಗೆ ಇದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಇಲ್ಲಿ ನಿಮಗೆ ನೇಮ್ ನಂಬರ್ಸ್ ಅಂತ ಏನಿದೆಯಲ್ಲ, ಇದು ಕೂಡ ಸೀಕ್ರೆಟ್ ಆದಂಥ ವಿಚಾರಗಳು. ಇದರೊಳಗೆ ಏನಿದೆ ಆಲ್ರೆಡಿ ನ್ಯೂಮರಾಲಜಿ ಕಲ್ತಿರೋರಿಗೆ ಇದೇನು ಅಂತ ಗೊತ್ತಾಗ್ತಿರುತ್ತೆ. ನೋಡ್ತಿದ್ದಂಗೆ ಗೊತ್ತಿಲ್ಲದೆ ಇರೋರಿಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೇಮು ಮತ್ತು ಪಿರಮಿಡ್, ನೇಮ್ ಪಿರಮಿಡ್ ಏನಿದೆಯಲ್ಲ ಅದು ಕೂಡ ಪಿರಮಿಡಲ್ಲಿ ಬರುತ್ತೆ. ಮತ್ತು ಸಂಬಂಧಪಟ್ಟ ಕೆಲವೊಂದು ಡೀಟೇಲ್ಸ್ಗಳು ಇದರೊಳಗೆ ಬರುತ್ತೆ. ನೆಕ್ಸ್ಟು ನಿಮಗೆ ಬರುವಂಥದ್ದು ಮೊಬೈಲ್ ಅನಲೈಸ್.
ಮೊಬೈಲ್ ಅನಲೈಸರ್ ಅಂತ ಬಂದಾಗ ನಿಮಗಿಲ್ಲಿ ಫೋನ್ ನಂಬರ್ ಹಾಕಿದ ತಕ್ಷಣನೇ ನಿಮ್ಮ ಫೋನ್ ನಂಬರ್ಗೂ ಕೂಡ ಸ್ಟಾರ್ ರೇಟಿಂಗ್ ಬರುತ್ತೆ, ಎಷ್ಟು ಏನಿರುತ್ತೆ ಅಂತ. ಅದೇ ರೀತಿ ನಿಮಗಿಲ್ಲಿ ನಂಬರ್ ಕಂಜೆಕ್ಷನ್ ಏನಿದೆಯಲ್ಲ, ಇದು ಕೂಡ ನಿಮ್ಮ ನಂಬರು ಯಾವ ನಂಬರ್ ಜೊತೆಗಿದ್ರೆ ಒಳ್ಳೆಯದು ಅನ್ನೋದು ಕೂಡ ತುಂಬ ತುಂಬ ಇಂಪಾರ್ಟೆಂಟ್. ಓಕೆನಾ. ಇವಾಗ ಸುಮ್ಮನೆ ಹಾಗೆ ನೀವು ಮೊಬೈಲ್ ನಂಬರ್ ತೊಗೊಳೋಕ್ಕಿಂತನೂ ಯಾವ ನಂಬರ್ ಪಕ್ಕದಲ್ಲಿ ಯಾವ ನಂಬರ್ ಇದೆ ಅನ್ನೋದು ಇಂಪಾರ್ಟೆಂಟು, ಮತ್ತು ಟೋಟಲ್ ನಂಬರ್ ಎಷ್ಟು ಬಂದಿದೆ ಅಂತ ಇಂಪಾರ್ಟೆಂಟು, ಮತ್ತು ಸಿಂಗಲ್ ಟೋಟಲ್ ನಂಬರ್ ಏನು ಬಂದಿದೆ ಇಲ್ಲಿ ನೋಡ್ಬೋದು. ಇಲ್ಲಿ 51 ಅನ್ನೋದು ಟೋಟಲ್ ನಂಬರ್, ಮೊಬೈಲ್ ನಂಬರಿಂದ ಟೋಟಲ್ ನಂಬರು. ಆ 51ನ ಕೂಡಿಸಿದಾಗ ಟೋಟಲ್ ವೈಬ್ರೇಷನ್ ಬಂದು 6 ಇದೆ, ಮತ್ತು ಪಿರಮಿಡ್ ವೈಬ್ರೇಷನ್ ಬಂದು 6 ಇದೆ. ಓಕೆನಾ. ಪಿರಮಿಡ್ 6 ಅಂತಂದರೆ ಇದು ಮೊಬೈಲ್ ನಂಬರ್ ಪಿರಮಿಡ್. ಮೊಬೈಲ್ ನಂಬರ್ಗೂ ಪಿರಮಿಡ್ ಅಂದರೆ ಇಲ್ಲಿ ನಿಮ್ಮ ನೇಮಿಗೂ ಪಿರಮಿಡ್ ಬರುತ್ತೆ, ಡೇಟ್ ಆಫ್ ಬರ್ತ್ಗೂ ಪಿರಮಿಡ್ ಬರುತ್ತೆ, ಮೊಬೈಲ್ ನಂಬರ್ಗೂ ಪಿರಮಿಡ್ ಬರುತ್ತೆ, ವೆಹಿಕಲ್ ನಂಬರ್ಗೂ ಪಿರಮಿಡ್ ಬರುತ್ತೆ, ನೀವು ಜಿಮೇಲ್ ಅಡ್ರೆಸ್ ಹಾಕಿದ್ರು ಪಿರಮಿಡ್ ಬರುತ್ತೆ. ಆ ರೀತಿ ಇದನ್ನು ಇಂಪ್ಲಿಮೆಂಟ್ ಮಾಡಿರೋವಂಥದ್ದು. ನಿಮಗೆ ಒಂದೇ ಜಾಗದಲ್ಲಿ ಇಷ್ಟೆಲ್ಲ ವಿಚಾರಗಳು ಕೂಡ ಇದರೊಳಗೆ ಸಿಗುತ್ತೆ. ನೆಕ್ಸ್ಟ್ ಬಂದರೆ ನಿಮಗಿಲ್ಲಿ ಕೆಳಗಡೆ ಮೊಬೈಲ್ ನಂಬರಿಗೂ ಕೂಡ ನಿಮಗೆ ಲೂಸೋ ಗ್ರಿಡನ್ನು ಮತ್ತು ನಿಮಗೆ ವೇದಿಕ್ ಗ್ರಿಡನ್ನು ಆ್ಯಡ್ ಮಾಡಿದ್ದೀವಿ. ಲೂಸೋ ಗ್ರಿಡ್ ಮತ್ತು ವೇದಿಕ್ ಗ್ರಿಡ್ ಎರಡೂ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ಅದರ ನೆಕ್ಸ್ಟ್ ಬಂದರೆ ನಿಮಗೆ ವೆಹಿಕಲ್ ನಂಬರ್ಸ್ಗೆ ಸಂಬಂಧಪಟ್ಟಿದ್ದ ಡೀಟೇಲ್ಸ್ ಬರುತ್ತೆ. ವೆಹಿಕಲ್ ನಂಬರ್ ಹಾಕ್ಬಿಟ್ಟು ಅನ್ಲೈಸ್ ಅಂತ ಕೊಟ್ಟರೆ ಬರುತ್ತೆ. ಮೋರ್ ಡೀಟೇಲ್ಸಿಗೆ ಅಂತ ಬಂದರೆ ನಿಮಗೆ ತುಂಬ ಆಪ್ಷನ್ಸ್ಗಳು ಇದರೊಳಗೆಲ್ಲ ಇದೆ, ಇದೆಲ್ಲದೂ ಕೂಡ ಬರುತ್ತೆ. ಇಲ್ಲಿ ನಿಮಗೆ ಜಿಮೇಲ್ ಐ ಡಿ ಅನ್ಲೈಸು ಕೂಡ ನೀವು ಹಾಕ್ಕೊಂಡು ನೀವು ನೋಡ್ಬೋದು, ಮತ್ತು ಪ್ರೊಡಕ್ಷನ್ಸ್ಗಳೆಲ್ಲದೂ ಬರುತ್ತೆ ಇದಕ್ಕೆ ಸಂಬಂಧಪಟ್ಟಂಗೆ. ನೀವು ಇಲ್ಲಿ ನೋಡ್ಬೋದು ಮೊಬೈಲ್ ನಂಬರ್ ಹಾಕಿದ್ದೀನಿ. ಇವಾಗ ಜಸ್ಟ್ ನಾನು ಇವಾಗ ಲಾಸ್ಟ್ 2 ನಂಬರ್ ಏನಿದೆಯಲ್ಲ ಇದನ್ನು ಕ್ಲಿಕ್ ಮಾಡ್ತೀನಿ. ಮೊಬೈಲ್ ನಂಬರಲ್ಲಿ ಕೊಟ್ಟಿರೋವಂಥ ಪ್ರತಿಯೊಂದು ಪ್ರೊಡಕ್ಷನ್ಸು ಕೂಡ 100% ಕರೆಕ್ಟ್ ಇರುವಂಥ ಪ್ರೊಡಕ್ಷನ್ಸ್. ಸುಮ್ಮನೆ ಯಾವುದೋ ಒಂದು ಪ್ರೊಡಕ್ಷನ್ಸ್ನ ಇದ್ರೊಳಗೆ ಕೊಟ್ಟಿಲ್ಲ. ಓಕೆನಾ. 100% ಅಂದರೆ ಇದನ್ನು ಎಲ್ಲ ಕಡೆ ಬಳಸ್ತಾರೆ, ಇಡೀ ಇಂಡಿಯಾದಲ್ಲಿ ಬಳಸೋವಂಥ ಒಂದು ವಿಚಾರನ ಮಾತ್ರ ಇದರೊಳಗೆ ಕೊಟ್ಟಿರುವಂಥದ್ದು. ಇದು ತುಂಬ ಯೂನಿಕ್ ಆದಂಥ ವಿಚಾರನ ಫಲಜ್ಯೋತಿಷಕ್ಕೆ ಸಂಬಂಧಪಟ್ಟಿದ್ದರೊಳಗೆ ಆ್ಯಡ್ ಮಾಡಿದ್ದೀನಿ. ಜಸ್ಟ್ ನೀವು ನೋಡ್ಬೋದು 22 ಅನ್ನೋ ಒಂದನ್ನು ಮುಟ್ತಾ ಇದ್ದೀನಿ, ಅದಕ್ಕೆ ಸಂಬಂಧಪಟ್ಟಿದ್ದು ನಿಮಗೆ ಡೀಟೇಲ್ ಬರುತ್ತೆ. ಓಕೆನಾ. ಅದೇನು 22 ಜೊತೆಗೆ ಬಂದರೆ 22 ಜೊತೆಗೆ ಬಂದರೆ ಏನು ಅನ್ನೋದು ಬರುತ್ತೆ. ಓಕೆನಾ. ಇಲ್ಲಿ ನೋಡ್ಬೋದು ಮೂಡ್ ಸ್ವಿಂಗ್ ಇದೆ ಮತ್ತು ಡಿಪ್ರೆಷನ್ ಅನ್ನೋದು ಒಂದು ಕಾನ್ಸೆಪ್ಟ್ ಇದರೊಳಗೆ ಬಂದಿದೆ. ಎಮೋಷನ್ ಜಾಸ್ತಿ ಇರುತ್ತೆ, ಮಚ್ಚು ಎಮೋಷನ್ಸ್ ಅಂತ ಇದೆ, ಈ ರೀತಿ. ನೆಕ್ಸ್ಟ್ ಅದೇ ಥರ 62 ಅನ್ನೋದು ಒಂದು ಕಾಂಬಿನೇಷನ್ ಮುಟ್ಟಿದ್ರೆ ನಿಮಗೆ ಅದಕ್ಕೆ ಸಂಬಂಧಪಟ್ಟಿದ್ದು ಡೀಟೇಲ್ಸ್ ಬರುತ್ತೆ. ಓಕೆನಾ. ಈ ರೀತಿ ಡೀಟೇಲ್ಸು ಬಂದು ನಿಮಗೆ ಯಾವುದೇ ಒಂದು ನ್ಯೂಮರಾಲಜಿ ಆ್ಯಪಲ್ಲೂ ಇಲ್ಲ. ಇದು ಬಂದು ಯಾರೆಲ್ಲ ಟೀಚ್ ಮಾಡ್ತಾರೆ ಗೊತ್ತಾ, ನಿಮಗೆ ಹೇಳ್ಕೊಡ್ತಾರೆ ಗೊತ್ತಾ, ಅವ್ರ ತನಕ ಇರುವಂಥ ಒಂದು ಇನ್ಫಾರ್ಮೇಷನ್ ಇದು. ಓಕೆನಾ. ಅವರು ನಿಮಗೆ ಇದನ್ನು ಕಲಿಸ್ಕೊಡ್ಬೇಕು ಅಂತ ಅಂದರೆ 10,000, 20,000, 30,000 ಈ ರೀತಿ ಚಾರ್ಜಸ್ಗಳನ್ನು ಮಾಡ್ತಾರೆ. ಅಂಥ ಒಂದು ಸಬ್ಜೆಕ್ಟ್ ವಿಚಾರನ ಜಸ್ಟ್ ನಿಮಗೆ ಇದರೊಳಗೆ ಫ್ರೀಯಾಗಿ ಒಳಗೆ ಇನ್ಸ್ಟಾಲ್ ಮಾಡಿ ಕೊಟ್ಟಿದ್ದೀನಿ. ನಿಮ್ಮ ನಂಬರಿಗೆ ಏನು ಅನ್ನೋದು ನೀಟಾಗಿ ಕ್ಲಿಯರಾಗಿ ತಿಳಿಸ್ಕೊಡ್ಬರುತ್ತೆ. ನಿಮ್ದು ಯಾವುದೋ ಒಂದು ಕ್ಲೈಂಟಿಗೆ ಸಂಬಂಧಪಟ್ಟಿದ್ದು ಚೆಕ್ ಮಾಡಬೇಕಾಗಿರುತ್ತೆ, ಅವ್ರದ್ದು ಮೊಬೈಲ್ ನಂಬರ್ ಚೆಕ್ ಮಾಡಬೇಕು, ಜಿಮೇಲ್ ಐ ಡಿ ಚೆಕ್ ಮಾಡಬೇಕು, ವೆಹಿಕಲ್ ನಂಬರ್ ಚೆಕ್ ಮಾಡಬೇಕು, ನೇಮ್ ನಂಬರ್ ಚೆಕ್ ಮಾಡಬೇಕು, ಬರ್ತ್ ನಂಬರ್, ಇದೆಲ್ಲದೂ ಕೂಡ ಚೆಕ್ ಮಾಡೋಕ್ಕೆ ನಿಮಗೆ ಯೂನಿಕ್ ಆದಂಥ ಒಂದು ನ್ಯೂಮರಾಲಜಿ ಆ್ಯಪ್ ಅಂತಂದರೆ ಇದೆ. ಓಕೆನಾ. ಇದು ನಮ್ಮ ಮಾಸ್ಟರ್ ನ್ಯೂಮರಾಲಜಿ ಆ್ಯಪ್ ಅಂತ ಕರಿತಿದ್ದೀವಿ. ಮಾಸ್ಟರ್ ನ್ಯೂಮರಾಲಜಿ ಆ್ಯಪ್ ನಿಮಗೆ ಸಿಗುತ್ತೆ ಸಪ್ರೇಟಾಗಿ, ಇದನ್ನು ನೀವು ತೊಗೋಬೋದು. ಇದ್ರೊಳಗೆ ಇನ್ನೂ ಬರುತ್ತೆ. ಓಕೆ. ಇದಿಷ್ಟೇ ಅಲ್ಲ, ಇಷ್ಟಕ್ಕೆ ನಿಲ್ಲುತ್ತಾ ಅಂತ ಕೇಳಿದ್ರೆ ಇಲ್ಲ, ತುಂಬ ವಿಚಾರ ಬರೋದಿದೆ. ಜಸ್ಟ್ ನೀವು ಇಲ್ಲಿರೋಂಥ ಒಂದು ಡೇಟ್ ಆಫ್ ಬರ್ತ್, ಫಿಸಿಕ್ ನಂಬರ್ ಮುಟ್ಟಿದ್ರೆ ಅದಕ್ಕೆ ಸಂಬಂಧಪಟ್ಟ ಪ್ರೊಡಕ್ಷನ್ಸ್ ಬರುತ್ತೆ, ಯೂನಿಕ್ ಪ್ರೊಡಕ್ಷನ್ ಇರುತ್ತೆ. ಓಕೆನಾ. ಸುಮ್ಮನೆ ಪ್ರೊಡಕ್ಷನ್ಸ್ ಎಲ್ಲ ಬುಕ್ಕಲ್ಲಿರೋ ಪ್ರೊಡಕ್ಷನ್ಸ್ ಒಳಗೆ ಇರೋಲ್ಲ, ತುಂಬ ಯೂನಿಕ್ ಇರೋವಂಥ ಪ್ರೊಡಕ್ಷನ್ಸು, ನೀವೆಲ್ಲರಿಗೂ ಬಳಸೋವಂಥ ಪ್ರೊಡಕ್ಷನ್ಸು, ವರ್ಕ್ ಆಗೋವಂಥ ಪ್ರೊಡಕ್ಷನ್ಸ್ ಮಾತ್ರನೇ ಇದರೊಳಗೆ ಇರುತ್ತೆ. ಓಕೆನಾ. ಎಲ್ಲದಕ್ಕೂ ಸ್ಟಾರ್ ರೇಟಿಂಗ್ ಇರುತ್ತೆ. ಯಾವ ರೀತಿ ಬರುತ್ತೆ ಸ್ಟಾರ್ ರೇಟಿಂಗ್ ಎಲ್ಲ ಅನ್ನೋದು ನನ್ನ ತರಗತಿ ಮಾಡಿದಾಗ ನಿಮ್ಗೆ ಹೇಳ್ಕೊಡ್ತೀನಿ. ಇಲ್ಲ ಅಂತಂದರೆ ನಿಮಗೆ ಗೊತ್ತಿದ್ದರೆ ಅದನ್ನು ನೀವು ನೋಡ್ಕೊಳ್ಳಿ. ಅಥವಾ ನನ್ನ ಹತ್ರ ಯಾರಾದ್ರು ಇದನ್ನು ಆ್ಯಪನ್ನು ತೊಗೊಂಡ್ರೆ ಸಪ್ರೇಟಾಗಿ ಚಾರ್ಜಸ್ ಕೊಟ್ಟು ನೀವು ಇದನ್ನು ತೊಗೊಂಡ್ರೆ ಅವ್ರಿಗೆ ನಾನು ಅದನ್ನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ಕೊಡ್ತೀನಿ, ಅದು ಯಾವ ರೀತಿ ಬರುತ್ತೆ ಏನು ಅನ್ನೋದು. ನಿಮಗೆ ಇನ್ನೂ ಅದು ನಿಮಗೆ ಅಪ್ಲೈ ಆಗುತ್ತೆ, ಇನ್ನೂ ಚೆನ್ನಾಗಿ ನೀವು ಅದನ್ನು ಅರ್ಥ ಮಾಡ್ಕೋಬೋದು. ಓಕೆನಾ. ಇಷ್ಟೆಲ್ಲ ವಿಚಾರಗಳು ಕೂಡ ನಿಮಗೆ ನ್ಯೂಮರಾಲಜಿ ಆ್ಯಪ್ ಆಗಿರ್ಬೋದು, ತಾರಾಬಲಕ್ಕೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಜೈಮಿನಿ ಆಗಿರ್ಬೋದು, ಎಲ್ಲದೂ ಕೂಡ ಡೀಟೇಲಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇಲ್ಲಿರೋಂಥ ಅಷ್ಟು ಏನಿದೆ ಸೆಕ್ಷನ್ಗಳು, ಅಷ್ಟು ಸೆಕ್ಷನ್ನ ಮುಗಿಸಿದ್ದೀನಿ. ಮೋರ್ ಡೀಟೇಲ್ಸಲ್ಲಿ ನಿಮಗೆ ಜಾಮಕೋಲ್ ಇನ್ನೂ ರೆಡಿ ಆಗಬೇಕು. ರೆಡಿ ಆದಾಗ ಅದನ್ನು ಕೂಡ ನಿಮಗೆ ಸಿಗುತ್ತೆ. ಅದು ಕೂಡ ಸಪ್ರೇಟ್ ಚಾರ್ಜಸಲ್ಲೇ ನೀವು ಯೂಸ್ ಮಾಡ್ಬೋದು. ಯಾರೆಲ್ಲ ಜಾಮಕೋಲ್ ಯೂಸ್ ಮಾಡ್ತೀರಾ ಅವ್ರಿಗೆ ಇದು ಉಪಯೋಗ ಆಗುತ್ತೆ. ಜೈಮಿನಿ ಶಾಸ್ತ್ರನೂ ಕೂಡ ನಿಮಗೆಲ್ಲರಿಗೂ ಉಪಯೋಗ ಆಗುತ್ತೆ. ಒಂದೇ ಒಂದು ಅನೌನ್ಸ್ಮೆಂಟ್ ಕೊನೆಯದಾಗಿ, ಯಾರೆಲ್ಲ ಈ ತಿಂಗಳು 25ನೇ ತಾರೀಕು ಒಳಗಡೆ ಆ್ಯಪನ್ನು ತೊಗೊತೀರಾ ಅವರಿಗೆ ನಾನು ಇದರೊಳಗೆ ಜೈಮಿನಿಗೆ ಸಂಬಂಧಪಟ್ಟಂಥ ವಿಚಾರ ಅದನ್ನು ಕೂಡ ಸೇರಿಸಿ ಕೊಡ್ತೀನಿ. ಅಂದರೆ ಪಂಚಾಂಗ, ಜಾತಕ, ಪ್ರಶ್ನಾಶಾಸ್ತ್ರ, ವರಾರಿ ಪ್ರಶ್ನಾಶಾಸ್ತ್ರ, ವೇದಿಕ್ ಶಾಸ್ತ್ರ, ಹೊಂದಾಣಿಕೆ, ಪರಿಹಾರ ಮತ್ತು ಜೈಮಿನಿ ಇದಿಷ್ಟು ಸಿಗುತ್ತೆ. ಇದರಲ್ಲಿ ಸಿಗದಲ್ಲೇ ಇರೋದು ಏನಪ್ಪ ಅಂತಂದರೆ ಸಂಖ್ಯಾಶಾಸ್ತ್ರ, ತಾರಾಬಲ ಮತ್ತು ಜಾಮಕೋಲು. ಈ 3
ಸಬ್ಜೆಕ್ಟು ನಿಮಗೆ ಸಿಗಲ್ಲ. ಇದನ್ನು ಸಪ್ರೇಟಾಗಿ ನೀವು ಅದಕ್ಕೆ ಅಂತ ಸಪ್ರೇಟ್ ಚಾರ್ಜಸ್ ಇರುತ್ತೆ, ಅದನ್ನು ನೀವು ಕೊಟ್ಟು ತೊಗೋಬೋದು. ಇವಾಗ ಇದನ್ನು ನಾನು ಬೇರೆ ಆ್ಯಪ್ ಮಾಡಿಬಿಟ್ಟು ನೀವು ಕೊಟ್ಟರೆ ಅವಾಗ ನೀವು ಅಮೌಂಟ್ ಕೊಟ್ಟು ತೊಗೊತೀರ ತಾನೇ. ಅದೇ ರೀತಿಯೇ ಇವಾಗ ನಾನು ಒಂದೇ ಆ್ಯಪಲ್ಲಿ ಇದೆಲ್ಲದೂ ಕೊಡ್ತಿದ್ದೀನಿ ಅಂತಂದರೆ ನೀವು ಅದನ್ನು ಸಪ್ರೇಟ್ ಚಾರ್ಜಸ್ ಕೊಟ್ಟು ನೀವು ತೊಗೋಬೇಕಾಗತ್ತೆ. ಹಾಗಾಗಿ ನಿಮಗಿದು ಸಪ್ರೇಟಾಗಿ ಇದನ್ನು ಆ್ಯಕ್ಟಿವೇಟ್ ಮಾಡ್ಕೊತೀವಿ. ಅದಿಲ್ಲಾಂದರೆ ಓಪನ್ ಆಗಲ್ಲ. ಆ್ಯಕ್ಚುಲಿ ಲಾಕ್ ಆಗಿರುತ್ತೆ ಅದು, ಆದರೆ ಓಪನ್ ಆಗಲ್ಲ. ಓಕೆನಾ. ಹಾಗಾಗಿ ಇಷ್ಟೆಲ್ಲ ವಿಚಾರಗಳು ಇದರೊಳಗಿದೆ. ತುಂಬ ಚೆನ್ನಾಗಿದೆ ಆ್ಯಪು. ಯಾರಿಗೆಲ್ಲ ಇಂಟ್ರೆಸ್ಟ್ ಇರೋವಂಥವ್ರು ಈ ಆ್ಯಪನ್ನು ಪರ್ಚೇಸ್ ಮಾಡ್ಬೋದು, ತೊಗೋಬೋದು, ಯೂಸ್ ಮಾಡ್ಬೋದು. ನಮ್ಮ ಸ್ಟೂಡೆಂಟಿಗೆ ಮಾತ್ರನೇ ಅಂತಿಲ್ಲ, ಯಾರು ಬೇಕಾದರೂ ಈ ಆ್ಯಪನ್ನು ತೊಗೋಬೋದು. ಯಾರಿಗೆ ಬೇಕಾದರೂ ಈ ಆ್ಯಪು ಸಿಗುತ್ತೆ, ಪರ್ಚೇಸ್ ಮಾಡ್ಕೋಬೋದು. ಮೊದಲನೇದಾಗಿ 25ನೇ ತಾರೀಕು 3ನೇ ತಿಂಗಳು 2026 ಈ ಒಂದು ಡೇಟ್ ಒಳಗೆ ಯಾರೆಲ್ಲ ತೊಗೊತಾರೆ ಅವರಿಗೆ ವಿಶೇಷವಾದಂಥ ಒಂದು ಪ್ರೈಸು ಕೂಡ ಇದೆ. ಮತ್ತು ಅದ್ರ ಜೊತೆಗೆ ಜೈಮಿನಿಗೆ ಸಂಬಂಧಪಟ್ಟಂಥ ಅಪ್ಲಿಕೇಶನ್ನು ಕೂಡ ನಿಮಗೆ ಇದ್ರ ಜೊತೆಗೆ ಸೇರಿಸಿ ಕೊಡ್ತೀವಿ. ಹಾಗಾಗಿ ಯಾರನ್ನೂ ಮಿಸ್ ಮಾಡ್ಕೋಬೇಡಿ. ನಮ್ಮ ಸ್ಟೂಡೆಂಟಿಗಂತೂ ಇದು ಡೆಫಿನೆಟಾಗಿ ನಿಮಗಿದು ಸಿಕ್ಕೇ ಸಿಗುತ್ತೆ. ಅದರ್ ಪೀಪಲ್ಸಿಗೆ ಮಾತ್ರ ನಿಮಗೆ ಒಂದು ಆಫರ್ ಕೊಟ್ಟು ಇದನ್ನು ನಿಮಗೆ ಸಿಗುತ್ತೆ ಅಂತ ನಾನು ತಿಳಿಸ್ಕೊಡ್ತಿದ್ದೀನಿ. ಇಷ್ಟೆಲ್ಲ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ಯಾರಿಗೆಲ್ಲ ಇಂಟ್ರೆಸ್ಟ್ ಇರೋರು ನನ್ನ ನಂಬರಿಗೆ ಕಾಲ್ ಮಾಡಿ ಡೀಟೇಲನ್ನ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.